ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ವಾಕ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ ಇವತ್ತು 26ನೇ ಶ್ಲೋಕ. ಮುಹೂರ್ತಾರ್ಧಾವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ. ಚಿಂತಯಾಮಾಸ ಧರ್ಮಜ್ಞೋ ದ್ವಿಜೈಸ್ತದ್ಧರ್ಮ ಸಂಕಟೇ. ಅಂಬರೀಷ ಮಹಾರಾಜನ ಮನೆಗೆ ಅತಿಥಿಗಳಾಗಿ ಸಾಕ್ಷಾತ್ ದುರ್ವಾಸ ಮುನಿಗಳು ಬಂದರು. ಅವರಿಗೆ ನಮಸ್ಕಾರ ಮಾಡಿ ಆಸನ ಸತ್ಕಾರಗಳನ್ನೆಲ್ಲ ಮಾಡಿ ಊಟ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡ. ಅವರು ಅವನ ಆ ಪ್ರಾರ್ಥನೆಯನ್ನು ಪ್ರಶಂಸೆ ಮಾಡಿ ಅವಶ್ಯ ಕರ್ತವ್ಯ ಕರ್ಮಗಳನ್ನು ಮಾಡಲಿಕ್ಕೆ ಅಂತ ಹೊರಟು ಹೋದರು. ಯಮುನಾ ನದಿಯಲ್ಲಿ ಪರಬ್ರಹ್ಮ ಧ್ಯಾನಪೂರ್ವಕವಾಗಿ ನಿಮಜ್ಜನ ಮಾಡಿದರು ಅಂತ ಹಿಂದಿನ ಶ್ಲೋಕದವರೆಗೆ ನೋಡಿದ್ವಿ. ಇವನಿಗೆ ಈ ಕಡೆಗೆ ಧರ್ಮ ಸಂಕಟ ಪ್ರಾರಂಭ ಆಯಿತು. ಯಾಕೆ ಅಂದರೆ ದ್ವಾದಶಿ ತಿಥಿ ಇನ್ನು ಅರ್ಧ ಮುಹೂರ್ತ ಮಾತ್ರ ಉಳಿದಿದೆ, ಪಾರಣೆ ಮಾಡಬೇಕು. ಮುಹೂರ್ತ ಅರ್ಧಾವಶಿಷ್ಟಾಯಾಮ್ ದ್ವಾದಶ್ಯಾಂ. ದ್ವಾದಶಿ ಸಾಧನ ದ್ವಾದಶಿ ಇನ್ನು ಅರ್ಧ ಗಳಿಗೆ ಮಾತ್ರ ಉಳಿದಿದೆ. ಅಷ್ಟರ ಒಳಗೆ ಪಾರಣೆ ಮಾಡಬೇಕಿವನು. ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡಂಥವನು ಅಂಬರೀಷ ಎಲ್ಲ ಬ್ರಾಹ್ಮಣರ ಜೊತೆಗೆ ಸಮಾಲೋಚನೆಯನ್ನು ಮಾಡಿದ, ಏನು ಮಾಡೋದು ಅಂತ. ಮುಹೂರ್ತಾರ್ಧಾವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ. ಚಿಂತಯಾಮಾಸ ಧರ್ಮಜ್ಞೋ ದ್ವಿಜೈಸ್ತದ್ಧರ್ಮ ಸಂಕಟೇ. ಬ್ರಾಹ್ಮಣಾತಿಕ್ರಮೇ ದೋಷೋ ದ್ವಾದಶ್ಯಾಮಪ್ಯಪಾರಣೇ. ಯತ್ಕೃತ್ವಾ ಸಾಧು ಮೇ ಭೂಯಾತ್ ಅಧರ್ಮೋ ಮಾಂ ನ ಸಂಸ್ಪೃಶೇತ್. ಧರ್ಮ ಸಂಕಟ ಅಂತೇನು ಹೇಳಿದ್ರಲ್ಲ, ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ದುರ್ವಾಸರಿಗಿಂತ ಮೊದಲು ತಾನು ಊಟ ಮಾಡಿದರೆ ಬ್ರಾಹ್ಮಣ ಅತಿಕ್ರಮಣ ಮಾಡಿದ ಹಾಗೆ ಆಗ್ತದೆ. ಅತಿಥಿಗಳಾಗಿ ಬಂದಂತಹ ಬ್ರಾಹ್ಮಣರನ್ನ ಬಿಟ್ಟು ತಾನು
ಊಟ ಮಾಡಿದ ಹಾಗೆ ಆಗ್ತದೆ. ಇದು ಬ್ರಾಹ್ಮಣ ಅತಿಕ್ರಮ. ಈ ರೀತಿ ಬ್ರಾಹ್ಮಣ ಅತಿಕ್ರಮ ಮಾಡಿದ್ರೂ ದೋಷ. ಇನ್ನು ಅವರು ಬರೋದನ್ನ ಕಾಯ್ತಾ ಕುತ್ಕೊಂಡ್ರೆ ದ್ವಾದಶಿ ತಿಥಿ ಮುಗಿದು ಹೋಗ್ತದೆ. ದ್ವಾದಶಿ ತಿಥಿ ಮುಗಿಯೋದರ ಒಳಗೆ ಪಾರಣ ಮಾಡಬೇಕು ಅಂತ ವಿಧಿ ಇದೆ. ದ್ವಾದಶಿ ತಿಥಿ ಮುಗಿಯೋದ್ರೊಳಗೆ ಪಾರಣೆ ಮಾಡದೇ ಇದ್ರೂ ದೋಷ. ಇದು ಧರ್ಮ ಸಂಕಟ. ಎರಡೂ ಧರ್ಮವನ್ನು ಕೂಡ ಪಾಲನೆ ಮಾಡಬೇಕಿವಾಗ. ಎರಡರಲ್ಲಿ ಯಾವುದಾದ್ರೂ ಒಂದು ಬಿಡಲೇಬೇಕಾಗ್ತದೆ. ಈಗ ನಾನು ಏನು ಮಾಡಿದರೆ ಒಳ್ಳೇದಾಗ್ತದೆ? ನನಗೆ ಯಾವುದನ್ನ ಮಾಡೋದರಿಂದ ಅಧರ್ಮ ಬರೋದಿಲ್ಲ, ಅಧರ್ಮ ಮಾಡಿದಾಗೋದಿಲ್ಲ ಹೇಳ್ರಿ. ಅಧರ್ಮೋ ಮಾಂ ನ ಸಂಸ್ಪೃಶೇತ್ ಯತ್ ಕೃತ್ವ. ಯಾವುದು ಮಾಡೋದ್ರಿಂದ ನನಗೆ ಅಧರ್ಮ ಅಂತ ಅನ್ನೋದು ಬರೋದಿಲ್ಲ, ಪಾಪ ಮಾಡಿದಾಗ ಆಗೋದಿಲ್ಲ. ಈ ಎರಡರಲ್ಲಿ ಯಾವುದು ಮಾಡಬೇಕು ಹೇಳ್ರಿ ಅಂತ ಎಲ್ಲ ಬ್ರಾಹ್ಮಣರ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾನೆ ಧರ್ಮಜ್ಞನಾದಂತಹ ಅಂಬರೀಷ ಮಹಾರಾಜ. ಬ್ರಾಹ್ಮಣಾತಿಕ್ರಮೇ ದೋಷೋ ದ್ವಾದಶ್ಯಾಮಪ್ಯಪಾರಣೆ ಯತ್ಕೃತ್ವಾ ಸಾಧು ಮೇ ಭೂಯಾತ್ ಅಧರ್ಮೋ ಮಾಂ ನ ಸಂಸ್ಪೃಶೇತ್. ಆಹುರಂ ಭಕ್ಷಣಂ ವಿಪ್ರಾಹ ಶಶಿತಂ ನಾಶಿತಂ ಚಯತೆ ಅಂಬಸಾ ಕೇವಲೇನಾದ್ಯ ಕರಿಷ್ಯೆ ವ್ರತಪಾರಣಂ. ಅದಕ್ಕೆ ಎಲ್ಲ ಬ್ರಾಹ್ಮಣರ ಸಭೆಯಲ್ಲಿ ತೀರ್ಮಾನ ಆಯಿತು. ಆಲೋಚನೆಯನ್ನು ಮಾಡಿದ. ನಾನು ಕೇವಲ ನೀರಿನಿಂದ ಈಗ ವ್ರತಪಾರಣೆಯನ್ನು ಮಾಡಿಬಿಡುತ್ತೇನೆ ಅಂತ ತೀರ್ಮಾನ ಮಾಡಿದ. ನೀರನ್ನು ಮಾತ್ರ ತಗೊಂಡು ಪಾರಣೆಯನ್ನು ಮುಗಿಸಿಬಿಡೋದು. ಯಾಕೆಂದ್ರೆ ನೀರು ಮಾತ್ರ ಕುಡಿದ್ರೆ ಅದು ಊಟ ಮಾಡದಂತೆಯೂ ಮತ್ತು ಮಾಡದೇ ಇದ್ದಂತೆಯೂ ಆಗ್ತದೆ ಅಂತ ಮುನಿಗಳೆಲ್ಲ ಹೇಳಿದ್ರು. ಉಂಡಂತೆ ಅಂದ್ರೇನು? ಪಾರಣೆ ಮಾಡಿದಂತೆ ಆಯ್ತು. ಪಾರಣ ಮಾಡಬೇಕು ದ್ವಾದಶಿ ತಿಥಿ ಮುಗಿಯೋದ್ರೊಳಗೆ ಅಂತ ವಿಧಿ ಇದೆ. ಆ ರೀತಿ ದ್ವಾದಶಿ ಪಾರಣೆಯನ್ನ ಮಾಡಿದ ಹಾಗೇನೂ ಆಯ್ತು, ವ್ರತ ಭಂಗ ಆಗಲಿಲ್ಲ. ಉಣ್ಣದೇ ಇದ್ದಂತೆಯೂ ಆಗ್ತದೆ. ಅಂದ್ರೇನು? ಬ್ರಾಹ್ಮಣ ಅತಿಕ್ರಮ ಮಾಡದೇ ಇದ್ದಂತೆನೂ ಆಗ್ತದೆ. ಅವ್ರನ್ನ ಬಿಟ್ಟು ಊಟ ಮಾಡಿದ ದೋಷ ಬರೋದಿಲ್ಲ. ವೇದದಲ್ಲಿ ಆಪೋಷ್ಣಾತಿ ತನ್ನೈವಾಶಿತಂ ನೈವಾನಶಿತಂ ಅಂತ ಇದೆ. ಇದು ವೇದದಲ್ಲೇ ಬಂದಿರತಕ್ಕಂತಹ ಮಾತು. ಅಪೋಷ್ಣಾತಿ ತನ್ನೈವಾಶಿತಂ ನೈವಾನಶಿತಂ ಅಂತ. ನೀರನ್ನು ತಗೊಂಡ್ರೆ ಅದು ಊಟ ಮಾಡಿದ ಹಾಗೂ ಹೌದು, ಮಾಡದೇ ಇದ್ದ ಹಾಗೂ ಹೌದು ಅಂತ. ಅಶಿತಾ ನಶಿತಾ ಆಪಹ ಅಂತ ಸ್ಮೃತಿಯಲ್ಲಿ ಮುನಿಗಳು ಹೇಳತಕ್ಕಂತಹ ಮಾತು. ಇದನ್ನ ವಿಚಾರ ಮಾಡಿ ಅಂಭಕ್ಷಣ, ನೀರು ಮಾತ್ರ ಪಾನ ಮಾಡೋದು. ಇದರಿಂದ ವ್ರತ ಪೂರ್ತಿ ಆಗ್ತದೆ. ದ್ವಾದಶಿ ಉಲ್ಲಂಘನೆ ಮಾಡಿದಾಗ ಆಗೋಲ್ಲ. ದ್ವಾದಶಿ ಪಾರಣೆಯನ್ನು ಮಾಡಿ ತನ್ನ ವ್ರತವನ್ನು ಸಮಾಪನೆ ಮಾಡಿದಂಗೆನೂ ಆಗ್ತದೆ. ಅವರನ್ನು ಬಿಟ್ಟು ಊಟ ಮಾಡಿದಂಥ ಪಾಪನೂ ಬರೋದಿಲ್ಲ, ಬ್ರಾಹ್ಮಣಾತಿಕ್ರಮಣ ಪಾಪವೂ ಇಲ್ಲ ಅಂತ ಹೀಗೆ ಋಷಿಮುನಿಗಳೆಲ್ಲ ಹೇಳ್ತಾರೆ. ಹಾಗೆ ವಿಚಾರ ಮಾಡ್ತಾನೆ. ಆಹುರಂ ಭಕ್ಷಣಂ ವಿಪ್ರಾಹ ಶಶಿತಂ ನಾಶಿತಂ ಚಯತೆ ಅಂಬಸಾ ಕೇವಲೇನಾದ್ಯ ಕರಿಷ್ಯೆ ವ್ರತಪಾರಣಂ ಇತ್ಯಪಪ್ರಾಶ್ಯ ರಾಜರ್ಷಿಶ್ಚಿಂತಯನ್ ಮನಸಾಚ್ಯುತಂ ಪ್ರತ್ಯಚಷ್ಟ ಕುರು ಶ್ರೇಷ್ಠ ದ್ವಿಜಾಗಮನಮೇವ ಸಹ. ಹೀಗೆ ನಿಶ್ಚಯ ಮಾಡಿ ಎಲ್ಲ ಬ್ರಾಹ್ಮಣರ ಅನುಮತಿಯನ್ನ ಪಡೆದು ರಾಜರ್ಷಿಯಾಗಿರ್ತಕ್ಕಂತಹ ಅಂಬರೀಷ ಮಹಾರಾಜ ಮನಸ್ಸಿನಲ್ಲಿ ಅಚ್ಯುತನನ್ನೇ ಧ್ಯಾನ ಮಾಡ್ತಾ ನೀರು ಕುಡಿದು ದ್ವಾದಶಿ ಪಾರಣೆಯನ್ನ ನೀರಿನಿಂದಲೇ ಮಾಡಿ ಮುಗಿಸಿದ. ಕುಡಿದು ದುರ್ವಾಸ ಋಷಿಗಳು ಬರೋದನ್ನೇ ಕಾಯ್ತಾ ಕೂತ್ಕೊಂಡ.
ಇತ್ಯಪಪ್ರಾಶ್ಯ ರಾಜರ್ಷಿಶ್ಚಿಂತಯನ್ ಮನಸಾಚ್ಯುತಂ ಪ್ರತ್ಯಚಷ್ಟ ಕುರು ಶ್ರೇಷ್ಠ ದ್ವಿಜಾಗಮನಮೇವ ಸಹ ದುರ್ವಾಸಾ ಯಮುನಾ ಕೂಲಾತ್ ಕೃತಾವಶ್ಯಕ ಆಗತಃ ರಾಜ್ಞಾಭಿಚ್ಛಂದಿತಸ್ತಸ್ಯ ಬುಬುಧೆ ಚೇಷ್ಟಿತಂ ಧಿಯಾ. ದುರ್ವಾಸ ಮುನಿಗಳು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಯಮುನಾ ತೀರದಿಂದ ಬಂದರು. ಬಂದ ಮೇಲೆ ಅಂಬರೀಷ ಮಹಾರಾಜ ಅವರನ್ನ ಸತ್ಕಾರ ಮಾಡಿದ. ಆದರೆ ಈ ಅಂಬರೀಷ ಮಹಾರಾಜ ಮಾಡಿದ ಜಲಪಾರಣೆ ವಿಷಯ ಅವರಿಗೆ ಗೊತ್ತಾಗಿಬಿಡ್ತು. ಅವರು ಮಹಾಜ್ಞಾನಿಗಳಾದಂತಹ ಋಷಿಗಳು ದುರ್ವಾಸರು. ಅವರ ಬುದ್ಧಿಗೆ ಅದು ಗೋಚರ ಆಗಿಬಿಡ್ತು. ಇವನು ಜಲಪಾರಣೆಯನ್ನು ಮಾಡಿದ್ದಾನೆ ಅನ್ನೋ ವಿಷಯ ಧಿಯ ಅಂದಿದ್ದಾರೆ. ಅವರ ಬುದ್ಧಿಯಿಂದ ಅಂದ್ರೆ ಜ್ಞಾನ ದೃಷ್ಟಿ, ಅವರ ಜ್ಞಾನ ದೃಷ್ಟಿಗೆ ಗೋಚರ ಆಗಿಬಿಡ್ತದು. ಇವನು ನಾನು ಬರೋದಕ್ಕಿಂತ ಮುಂಚೆ ಜಲಪಾರಣೆ ಮಾಡಿದ್ದಾನೆ, ನೀರಿನಿಂದ ಪಾರಣೆ ಮುಗಿಸಿದ್ದಾನೆ ಅನ್ನೋ ವಿಷಯ ಅವರ ಜ್ಞಾನ ದೃಷ್ಟಿಗೆ ಗೊತ್ತಾಯ್ತು. ದುರ್ವಾಸ ಯಮುನಾ ಕೂಲಾತ್ ಕೃತಾವಶ್ಯಕ ಆಗತಃ ರಾಜ್ಞಾಭಿಚ್ಛಂದಿತಸ್ತಸ್ಯ ಬುಬುಧೆ ಚೇಷ್ಟಿತಂ ಧಿಯಾ. ಕುರುಗಳೇ, ನೀರು ಕುಡಿದ್ರ ಇಲ್ಲ ಇದು ತೀರ್ಥ ಮಾತ್ರ ಪ್ರಾರ್ಥನೆ ಮಾಡಿದನ? ಎರಡೂ ಇದೆಯಾ? ಹೇಗೆ ನೀರು ಅಂತ ಇದೆ ಇಲ್ಲಿ. ಹಾ, ನೀರನ್ನ ಸಾಮಾನ್ಯ ಆಡು ಭಾಷೆ ಮಾಡಿದ ಅಲ್ಲ, ಆಡು ಭಾಷೆ ತೀರ್ಥ ಅಂತ ತಗೊಳ್ತೇವಲ್ಲ. ಇಲ್ಲ, ನೀರು ಕುಡ್ದ ಅಂತಾನೆ ಹಾ, ಸ್ಪಷ್ಟವಾಗಿದೆ. ಹೌದು 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 ಹೌದು. ನೀರು ಕುಡಿಯೋದು ಬೇರೆ, ತೀರ್ಥ ತಗೊಳ್ಳೋದು ಬೇರೆನೆ ಅಲ್ವಾ? ಹಾ, ಅದಕ್ಕೆ ಕೆಲವು ಯಾಕೆ ಕೇಳಿದೆ ಅಂದ್ರೆ, ತೀರ್ಥ ತಗೊಳ್ಳಾಗ ಈಗ ನೀರು ಕುಡಿದಿರ್ಬೋದಾ ಅಂತ ಸಂದೇಹ ಬರ್ತದೆ ನನಗೆ. ಇಲ್ಲ, ತೀರ್ಥ ತಗೊಂಡೇ ನೀರು ಕುಡಿಯೋದು. ಹಾ ಹಾ, ತೀರ್ಥ ಸರಿ ಸರಿ ಸರಿ. ನೀರು ಕುಡಿಬೇಕಾಗಿದ್ರು ಕೂಡ ತೀರ್ಥ ತಗೊಳ್ಳೇಬೇಕು. ಹಾ, ಅದಕ್ಕೆ ಕೇಳಿದೆ. ಆಯ್ತು. ಅಭಿಚ್ಛಂದಿತ ಅಂತಿದೆ. ರಾಜ್ಞಾ ಅಭಿಚ್ಛಂದಿತ ಅಂದ್ರೆ ಅವರು ಬಂದ ಮೇಲೆ ಅವರಿಗೆ ಚೆನ್ನಾಗಿ ಸತ್ಕಾರ ಮಾಡಿದ. ಸತ್ಕಾರ ಮಾಡಿದರೂ ಕೂಡ ಅವರಿಗೆ ಅದು ಗೊತ್ತಾಯ್ತು ಅಂತರ್ಥ. ಮನ್ಯುನಾ ಪ್ರಚಲದ್ಗಾತ್ರೋ ಭ್ರುಕುಟಿ ಕುಟಿಲಾನನಃ ಬುಭುಕ್ಷಿತಶ್ಚ ಸುತರಾಂ ಕೃತಾಂಜಲಿಮಭಾಷತ. ಜಲಪಾರಣೆ ಮಾಡಿದ್ದಾನೆ ಅನ್ನೋ ವಿಷಯ ಅವರ ಬುದ್ಧಿಗೆ ಗೋಚರವಾದ ಕೂಡಲೇ ಅವರಿಗೆ ಕೋಪ ಬಂದು ಬಿಡ್ತು. ಕೋಪದಿಂದ ಮೈ ನಡುಗಲಿಕ್ಕೆ ಪ್ರಾರಂಭ ಆಯ್ತು. ಪ್ರಚಲದ್ಗಾತ್ರ ಅಂದ್ರೆ ಮೈ ನಡುಗೋದು, ಅಷ್ಟು ಕೋಪ ಅವರಿಗೆ. ಮೈ ಎಲ್ಲ ನಡುಗಿ ಹೋಯ್ತು, ಅಷ್ಟು ಕೋಪ. ಮುಖದಲ್ಲಿ ಹುಬ್ಬುಗಳೆಲ್ಲ ಗಂಟಿಕ್ಕಾಕೊಂಡಿದ್ದಾವೆ. ಬಹಳ ಹಸಿವೇನೂ ಆಗಿತ್ತು ಅವರಿಗೆ. ಆದರೆ ಈ ರಾಜ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದ. ಅವರಿಗೆ ಹಸಿವೆ ಆಗಿದೆ, ಮುಖದಲ್ಲಿ ಹುಬ್ಬುಗಳೆಲ್ಲ ಗಂಟಾಕೊಂಡಿದ್ದಾವೆ. ಬುರ್ಕುಟಿ ಕುಟಿಲಾನನಃ ಪ್ರಚಲದ್ಗಾತ್ರ, ಮೈಯೆಲ್ಲ ನಡುಗ್ತಾ ಇದೆ. ಅಷ್ಟು ಕೋಪದಿಂದ ಆ ರಾಜನಿಗೆ ಹೇಳ್ತಾ ಇದ್ದಾರೆ. ಮನ್ಯುನಾ ಪ್ರಚಲದ್ಗಾತ್ರೋ ಭ್ರುಕುಟಿ ಕುಟಿಲಾನನಃ ಬುಭುಕ್ಷಿತಶ್ಚ ಸುತರಾಂ ಕೃತಾಂಜಲಿಮಭಾಷತ. ಅಹೋ ಅಸ್ಯ ನೃಶಂಸಸ್ಯ ಶ್ರಿಯೋನ್ಮತ್ತಸ್ಯ ಪಶ್ಯತ ಧರ್ಮವ್ಯತಿಕ್ರಮಂ ವಿಷ್ಣೋಃ ಅಭಕ್ತಸ್ಯೇಷ್ಟಮಾನಿನಃ. ಕೋಪದಿಂದ ದುರ್ವಾಸ ಮುನಿಗಳು ಹೇಳ್ತಾ ಇದ್ದಾರೆ, ಅಹೋ, ಅಯ್ಯೋ, ನೋಡ್ರಿ, ಪಶ್ಯತ, ಇವನು ಮಾಡಿರ್ತಕ್ಕಂತಹ ಧರ್ಮಾತಿಕ್ರಮಣ ಅಂತಾರೆ. ಧರ್ಮ ವ್ಯತಿಕ್ರಮ. ಅಹೋ, ನೋಡ್ರಿ ಎಂತ ಧರ್ಮ ವ್ಯತಿಕ್ರಮ ಮಾಡಿದ್ದಾನೆ, ಧರ್ಮದ ನಿಯಮವನ್ನ ಅತಿಕ್ರಮಣ ಮಾಡಿದ್ದಾನೆ. ಮಹಾಕ್ರೂರಿ ಇವನು. ಸಂಪತ್ತಿನ ಮದ ಇವನಿಗೆ, ಆ ಸಂಪತ್ತಿನ ಮದದಿಂದ ಉನ್ಮತ್ತನಾಗಿದ್ದಾನೆ. ಶ್ರೇಯೋನ್ಮತ್ತಸ್ಯ, ಹಣದ ಮದ,
ಅದರಿಂದ ಉನ್ಮತ್ತನಾಗಿ ತಾನೊಬ್ಬನೇ ಭಗವಂತನಿಗೆ ಬಹಳ ಪ್ರೀತಿ ಪಾತ್ರ ಅಂದ್ಕೊಂಡ್ಬಿಟ್ಟಿದ್ದಾನೆ. ಇವನಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ ಇವನಿಗೆ ಅಂತ ಸಿಟ್ಟಾಗಿ ಮಾತಾಡ್ತಾ ಇದ್ದಾರೆ. ಅಭಕ್ತಸ್ಯ ಇಷ್ಟಮಾನಿನಃ ಅಂದ್ರೆ ತಾನೊಬ್ಬನೇ ಭಾರಿ ವಿಷ್ಣು ಭಕ್ತ ಅಂತ ತಿಳ್ಕೊಂಡಿದ್ದಾನೆ. ನಿಜವಾಗ್ಲೂ ವಿಷ್ಣು ಭಕ್ತಿ ಇಲ್ಲ ಇವನಿಗೆ. ಆದರೂ ಭಾರಿ ವಿಷ್ಣು ಭಕ್ತಿ ಉಳ್ಳವನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಣದ ಮದ ಅದರಿಂದ ಉನ್ಮತ್ತ ಆಗಿದ್ದಾನೆ. ಧರ್ಮ ಅತಿಕ್ರಮಣವನ್ನು ಹೇಗೆ ಮಾಡಿದಾನೆ ನೋಡ್ರಿ. ಅಹೋ ಅಸ್ಯ ನೃಶಂಸಸ್ಯ ಶ್ರೇಯೋನ್ಮತ್ತಸ್ಯ ಪಶ್ಯತ ಧರ್ಮ ವ್ಯತಿಕ್ರಮಂ ವಿಷ್ಣೋರಭಕ್ತಸ್ಯೇಷ್ಟಮಾನಿನಃ ಯೋ ಮಾಂ ಅತಿಥಿಮಾಯಾನ್ ಆಯಾತಂ ಆತಿಥ್ಯೇನ ನಿಮಂತ್ರ್ಯ ಚ ಅದತ್ವಾ ಭುಕ್ತವಾಂಸ್ತಸ್ಯ ಸದ್ಯಸ್ತೆ ದರ್ಶಯೇ ಫಲಂ. ನಾನು ಅತಿಥಿಯಾಗಿ ಬಂದಿದ್ದೇನೆ, ನನಗೆ ಭೋಜನಕ್ಕೆ ಆಮಂತ್ರಣವನ್ನ ಮಾಡಿದ್ದಾನೆ. ಆಮಂತ್ರಣವನ್ನು ಕೊಟ್ಟರೂ ನಾನು ಊಟ ಮಾಡೋದಕ್ಕಿಂತ ಮುಂಚೆ ನನಗೆ ಅನ್ನವನ್ನ ಕೊಡದೆ ತಾನೇ ಊಟ ಮಾಡಿದ್ದಾನೆ ಅಂತ. ಭೋಜನಕ್ಕೆ ಆಮಂತ್ರಣ ನೀಡಿ ನನಗೆ ಅನ್ನವನ್ನ ನೀಡದೆ ತಾನು ಊಟ ಮಾಡಿದ್ದಾನೆ. ಅದರ ಒಂದು ಫಲವನ್ನ ಅವನಿಗೆ ಈಗಲೇ ತೋರಿಸಿಬಿಡ್ತೇನೆ ಅಂತ. ಅದತ್ವಾ ಅನ್ನಂ ಅಂದಿದ್ದಾರೆ. ಅದತ್ವಾ ಭುಕ್ತವಾನ್, ಇಲ್ಲಿ ಅದತ್ವ ಅಂತ ಅಷ್ಟೇ ಇದೆ, ಅನ್ನಂ ಅಂತ ಅನ್ನೋದನ್ನು ಇಟ್ಕೊಳ್ಬೇಕು ಅಂತಾರೆ. ಅದತ್ವ ಅನ್ನಂ, ನನಗೆ ಅನ್ನವನ್ನ ಕೊಡದೆ ಹಾಗೆ ಇವನು ಊಟ ಮಾಡಿದ್ದಾನೆ ಅಂತ. ಅಂಬರೀಷ ಅವನು ಜಲಪಾರಣೆಯನ್ನ ಮಾಡಿದ್ದು, ಕೇವಲ ನೀರನ್ನ ಮಾತ್ರ ಅವನು ತಗೊಂಡದ್ದು. ಅದು ಈ ಋಷಿಗಳಿಗೆ ದಿವ್ಯ ದೃಷ್ಟಿಯಿಂದ ನೋಡಿದ್ದಾರೆ ಅವರು. ಯಾಕೆಂದ್ರೆ ಪ್ರತ್ಯಕ್ಷವಾಗಂತೂ ನೋಡಿಲ್ಲ, ಯಾರು ಹೇಳೂ ಇಲ್ಲ ಅವರಿಗೆ. ಅವರ ದಿವ್ಯ ದೃಷ್ಟಿಗೆ ಕಂಡಿದೆ ಅದು. ಹಾಗಾಗಿ ಜಲಪಾನ ಮಾಡಿದ ಮಾತ್ರಕ್ಕೇನೆ ಅನ್ನ ಏನು ಊಟ ಮಾಡಿದಂತೆ ಆಗೋದಿಲ್ಲ. ಆದರೂ ಊಟ ಮಾಡಿದಾನೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದು ಕೇವಲ ಆಗ್ರಹದ ಮಾತು. ಇದರಿಂದ ಅವರಿಗೆ ಏನು ಅನರ್ಥ ಆಗತ್ತೆ ಅಂತನ್ನೋದು ಅವರಿಗೆ ಗೊತ್ತಿಲ್ಲ. ಹಾಗೆ ಅಂತ ಕೆಲವರು ಹೇಳ್ತಾರೆ. ಮುಂದೆ ಇದರಿಂದ ಅನರ್ಥ ಆಗತ್ತೆ ಅನ್ನೋದು ಗೊತ್ತಿಲ್ಲದೆ ಅವರು ಕೋಪ ಮಾಡಿಕೊಂಡ್ರು ಅವನ ಮೇಲೆ ಅಂತ. ಹಾಗೇನಿಲ್ಲ, ಅವರು ಮಹಾಜ್ಞಾನಿಗಳು. ಯಾಕೆಂದ್ರೆ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ಕಾಣುವ ಸಾಮರ್ಥ್ಯ ಇದೆ. ಅವರು ಅಂಬರೀಷನಿಗಿಂತ ಭಾರಿ ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂತಹ ವಿಷ್ಣು ಭಕ್ತರವರು. ಹಾಗಾಗಿ ಅವ್ರಿಗೇನು ಗೊತ್ತಿಲ್ಲ ಅಂತೇನಿಲ್ಲ. ಮುಂದೆ ಅವರಿಗೆ ಭಗವಂತನ ಆ ವಿಷ್ಣು ಚಕ್ರ ಇವನಿಗೆ ಈ ಋಷಿಗಳಿಗೆ ಅದು ಅನ್ಯಾಯವಾಗ್ತದೆ ನನಗೆ ಅನ್ನೋದು ಕೂಡ ಗೊತ್ತಿದೆ ಅವರಿಗೆ. ಅವರು ಮಾತಾಡುವಾಗ ಅಭಕ್ತಸ್ಯ ಇಷ್ಟಮಾನಿನಃ ಅಂತ ಅಲ್ಲಿ ಹೇಳಿದಾರಲ್ಲ, ಭಗವಂತನಿಗೆ ಅತ್ಯಂತ ಭಾರಿ ಪ್ರಿಯ ಇವನೊಬ್ಬನೇ ಅಂತ ತಿಳ್ಕೊಂಡಿದ್ದಾನೆ. ವಿಷ್ಣು ಚಕ್ರ ಅವನ ಹತ್ರ ಇರೋದ್ರಿಂದ ತಾನೊಬ್ಬನೇ ವಿಷ್ಣುವಿಗೆ ಅತ್ಯಂತ ಪ್ರಿಯ ಅಂತ ಅಹಂಕಾರ ಪಡ್ತಾ ಇದ್ದಾನೆ ಅಂತ ಹೇಳುವಾಗ, ಆ ವಿಷ್ಣು ಚಕ್ರ ಆ ಅಂಬರೀಷನ ಮಹಾರಾಜನ ರಕ್ಷಣೆಗೋಸ್ಕರ ಭಗವಂತನೇ ಕೊಟ್ಟಿದ್ದು. ಆ ವಿಷ್ಣು ಚಕ್ರ ನನಗೆ ಶಿಕ್ಷೆ ಮಾಡ್ತದೆ ಅಂತನ್ನೋದು ಅವ್ರಿಗೇನು ಗೊತ್ತಿರಲಿಲ್ಲ ಅಂತಿಲ್ಲ. ಆದರೆ
ಇವರಿಗೂ ಅಹಂಕಾರ ಇತ್ತು. ನಾನು ಒಂದು ಕೃತ್ರಿಮವನ್ನ ಸೃಷ್ಟಿ ಮಾಡ್ತೇನೆ, ನಾನು ಸೃಷ್ಟಿ ಮಾಡುವ ಆ ಕೃತ್ರಿಮ ದಿಂದ ನನಗೆ ಆ ವಿಷ್ಣು ಚಕ್ರ ಏನು ಮಾಡೋದಿಲ್ಲ, ನಾನು ಅತ್ಯಂತ ಪ್ರೀತಿ ಪಾತ್ರ ವಿಷ್ಣುವಿಗೆ ಅನ್ನೋ ಅಹಂಕಾರ. ವಿಷ್ಣು ಭಕ್ತರಲ್ಲೇನೆ ನನಗೆ ಭಗವಂತನ ಅತ್ಯಂತ ಅನುಗ್ರಹ ಇದೆ, ನನಗೆ ಆ ವಿಷ್ಣು ಚಕ್ರ ಏನು ಮಾಡೋದಿಲ್ಲ ಅನ್ನೋ ಅಹಂಕಾರ ಇತ್ತು ಅವರಿಗೆ. ನಾನು ನಿರ್ಮಾಣ ಮಾಡುವಂತಹ ಕೃತ್ರಿಮ ದೇವತೆಯನ್ನ ಅದು ವಿಷ್ಣು ಚಕ್ರ ನಿಜವಾಗ್ಲೂ ಸುಟ್ಟು ಹಾಕ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಯಾಕೆಂದ್ರೆ ವಿಷ್ಣು ಚಕ್ರದ ಮಹಿಮೆ ಅವರಿಗೆ ಗೊತ್ತು. ನಾನು ಈಗ ಕೃತ್ರಿಮವನ್ನು ನಿರ್ಮಾಣ ಮಾಡಿದರೂ ಕೂಡ ಅದನ್ನ ಆ ವಿಷ್ಣು ಚಕ್ರ ಏನೋ ಸುಟ್ಟು ಹಾಕ್ತದೆ ನಿಜ, ಆದ್ರೆ ಆ ವಿಷ್ಣು ಚಕ್ರ ನನಗೇನು ಮಾಡೋದಿಲ್ಲ ಅನ್ನೋ ಅಹಂಕಾರ ಇತ್ತು ಅವರಿಗೆ. ನಾನು ಅತ್ಯಂತ ಪ್ರೀತಿ ಪಾತ್ರ ಭಗವಂತನಿಗೆ, ಆದ್ರಿಂದ ನನಗ ಆ ವಿಷ್ಣು ಚಕ್ರ ಏನು ಮಾಡೋದಿಲ್ಲ ಅನ್ನೋ ಅಹಂಕಾರ ಇತ್ತು. ಹಾಗಾಗಿ ತಾನೇ ಮಾಡಿದ ಅಪರಾಧದಿಂದ ಆ ಋಷಿಗಳು ತನಗೆ ಅನರ್ಥವನ್ನ ಬರಮಾಡಿಕೊಳ್ತಾ ಇದ್ದಾರೆ. ಅವನಿಗೆ ಇದರ ಫಲ ಏನಾಗತ್ತೆ ಅಂತ ಈಗಲೇ ತೋರಿಸ್ತೇನೆ ಅಂತಂದುಬಿಟ್ರು. ಯೋ ಮಾಮತಿಥಿ ಮಾಯಾತಂ ಆತಿಥ್ಯೇನ ನಿಮಂತ್ರ್ಯ ಚ ಅದತ್ವಾ ಭುಕ್ತವಾಂಸ್ತಸ್ಯ ಸದ್ಯಸ್ತೆ ದರ್ಶಯೇ ಫಲಂ ಏವಂ ಬ್ರುವಾಣ ಉತ್ಕೃತ್ಯ ಜಟಾಂ ರೋಷ ವಿದೀಪಿತಃ ತಯಾ ಸ ನಿರ್ಮಮೇ ತಸ್ಮೈ ಕೃತ್ಯಾಂ ಕಾಲಾನಲೋಪಮಾಂ. ಈ ರೀತಿ ಹೇಳ್ತಾ ಕೋಪದಿಂದ ಜಟೆಯನ್ನ ಕಿತ್ತು, ಅದು ಉರಿತಾ ಇದೆ ಅಂತ, ಕೋಪದಿಂದ ಉರಿತಾ ಇದೆ ಅಂತಾರೆ, ರೋಷ ವಿದೀಪಿತಃ ಅಂತ. ಅಷ್ಟು ಕೋಪ ಬಂದಿದೆ ಅವರಿಗೆ. ಕೋಪದಿಂದ ಉರಿತಾ ಇರತಕ್ಕಂತಹ ಜಟೆಯನ್ನ ಕಿತ್ತು ಕೃತ್ರಿಮ ದೇವತೆಯನ್ನ ಆ ಅಂಬರೀಷನ ವಧೆಗೋಸ್ಕರ ಅಂತ ನಿರ್ಮಾಣ ಮಾಡಿದ್ದಾರೆ. ಕೃತ್ರಿಮ ದೇವತೆ ಅದು ಎಂಥದ್ದು ಅಂದ್ರೆ ಕಾಲಾಗ್ನಿಗೆ ಸಮಾನವಾದದ್ದು ಅಂತಂದಿದ್ದಾರೆ. ಕಾಲಾನಲ ಉಪಮಾಂ. ಕಾಲಾನಲ ಅಂತಂದ್ರೆ ಪ್ರಳಯ ಕಾಲದ ಅಗ್ನಿ. ಆ ಪ್ರಳಯ ಕಾಲದ ಅಗ್ನಿಗೆ ಸಮಾನವಾಗಿರ್ತಕ್ಕಂಥದ್ದು ಆ ಕೃತ್ರಿಮ. ಕಾಲಾನಲ ಉಪಮಾಂ ಅಂತ ಅಂಥ ಸಾಮರ್ಥ್ಯ ಇತ್ತು ಅವರಿಗೆ. ಯಾಕೆಂದ್ರೆ ಕಾಲಾನಲ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ಸುಟ್ಟು ಹಾಕುವಂತಹ ಸಾಮರ್ಥ್ಯ ಇರುವ ಒಂದು ಅಗ್ನಿ. ಆ ಅಗ್ನಿಯನ್ನ ಸೃಷ್ಟಿ ಮಾಡುವವರು ರುದ್ರದೇವರು. ಜಗತ್ತನ್ನೆಲ್ಲ ಸುಡುವ ಲಯಮೂರ್ತಿ ರುದ್ರ. ಆ ರುದ್ರನೇ ಈ ದುರ್ವಾಸ ಮುನಿಗಳಾದ್ರಿಂದ ಅವರಿಗೆ ಕಾಲಾನಲೋಪಮಾಂ ಕೃತ್ಯಾಂ ಅಂತಹ ಪ್ರಳಯ ಕಾಲದ ಸಾಮರ್ಥ್ಯ ಇರುವ ಅಗ್ನಿಯನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ. ಹಾಗಾಗಿ ಅಂತಹ ಒಂದು ಪ್ರಳಯ ಕಾಲದ ಅಗ್ನಿಯಂತೆ ಇರುವ ಕೃತ್ರಿಮ ದೇವತೆಯನ್ನ ನಿರ್ಮಾಣ ಮಾಡಿಬಿಟ್ರು ಜಟೆಯನ್ನ ಕಿತ್ತು. ಅದು ಅಂಬರೀಷನನ್ನ ಸಂಹಾರ ಮಾಡಬೇಕು ಅನ್ನೋದ್ರಿಂದ ಮಾಡಿದ್ದಾರೆ. ಏವಂ ಬ್ರುವಾಣ ಉತ್ಕೃತ್ಯ ಜಟಾಂ ರೋಷ ವಿದೀಪಿತಃ ತಯಾ ಸ ನಿರ್ಮಮೇ ತಸ್ಮೈ ಕೃತ್ಯಾಂ ಕಾಲಾನಲೋಪಮಾಂ ತಾಮಾಪತಂತೀಂ ಜ್ವಲತೀಂ ಅಸಿಹಸ್ತಾಂ ಪದಾ ಭುವಂ ವೇಪಯಂತೀಂ ಸಮುದ್ವೀಕ್ಷ್ಯ ನ ಚಾಲಪದಾನ್ ನೃಪಃ. ಆ ಕೃತ್ರಿಮ ದೇವತೆ ಬೆಂಕಿಯಂತೆ ಅದು ಜ್ವಲಿಸ್ತಾ ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಇಡೀ ಭೂಮಿಯನ್ನೇ ಅಲುಗಾಡಿಸುವಂತೆ ಹೆಜ್ಜೆ ಇಟ್ಟುಕೊಂಡು ಅಂಬರೀಷನ ಕಡೆಗೆ ಬರ್ತಾ ಇದೆ. ದುರ್ವಾಸ ಮುನಿಗಳು ಸೃಷ್ಟಿ ಮಾಡಿದಂತಹ ಆ ಕೃತ್ರಿಮ ದೇವತೆ ಕೈಯಲ್ಲಿ ಕತ್ತಿ ಹಿಡಿದು ಉರಿತಾ ಇರುವ ಬೆಂಕಿಯಂತೆ ಬರ್ತಾ ಇದ್ರೆ ಇಡೀ ಭೂಮಿಯೇ ನಡುಗುತ್ತಾ ಇದೆ.
ಆ ರೀತಿ ಹೆಜ್ಜೆಯನ್ನ ಇಟ್ಟುಕೊಂಡು ಆ ಕೃತ್ರಿಮ ದೇವತೆ ಅಂಬರೀಷನ ಕಡೆಗೇನೆ ಬರ್ತಾ ಇದೆ. ಆದರೂ ಅಂಬರೀಷ ಮಾತ್ರ ತಾನು ನಿಂತ ಜಾಗದಿಂದ ಒಂದು ಚೂರು ಕದಲಿಲ್ಲ, ಆ ಕಡೆ ಈ ಕಡೆ ಹಾಗೆ ನಿಂತಿದ್ದಾನೆ. ನ ಚಚಾಲ ಪದಾನ್ ನೃಪಃ, ಅವನೇನು ಹೆದರಿ ಓಡ್ ಹೋಗೋದು, ತಪ್ಪಿಸ್ಕೊಳ್ಳಿಕ್ ಪ್ರಯತ್ನ ಮಾಡೋದು ಆ ಥರ ಏನು ಮಾಡಲಿಲ್ಲ. ಅಂಬರೀಷ ತನ್ನ ಕಡೆಗೆ ಆ ಒಂದು ಕೃತ್ರಿಮ ದೇವತೆ ತನ್ನನ್ನ ಸಂಹಾರ ಮಾಡಲಿಕ್ಕೆ ಅಂತ ಕತ್ತಿ ಹಿಡಿದು ಬರ್ತಾ ಇದ್ರು ಕೂಡ ಒಂದು ಚೂರು ಆ ಕಡೆ ಈ ಕಡೆ ಕದಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೂ ಪ್ರತಿಕ್ರಿಯೆ ಮಾಡಲಿಲ್ಲ. ತಾನು ತಪ್ಪು ಮಾಡಿಲ್ಲ, ವಿಷ್ಣು ಚಕ್ರದ ರಕ್ಷಣೆಯೂ ತನಗೆ ಇದೆ ಅಂತ ಅವನಿಗೆ ಗೊತ್ತಿತ್ತು. ಆದ್ರಿಂದ ಅವನಿಗೆ ಭಯ ಆಗಲಿಲ್ಲ. ದೊಡ್ಡವರು, ಗುರು ಹಿರಿಯರು ಈ ರೀತಿ ಆತತಾಯಿಗಳಾಗಿ ಬಂದ್ರೆ, ಆತತಾಯಿಗಳು ಅಂತಂದ್ರೆ ಶಸ್ತ್ರ ಹಿಡ್ಕೊಂಡು ಕೊಲ್ಲಿಕ್ಕೆ ಅಂತ ಬರೋರು ಯಾರಿದ್ದಾರೆ ಅವರನ್ನು ಆತತಾಯಿಗಳು ಅಂತ ಕರೆದಿದ್ದಾರೆ. ನಮ್ಮಗಿಂತ ದೊಡ್ಡವರು, ಗುರುಗಳು, ಹಿರಿಯರು ಈ ರೀತಿ ಆತತಾಯಿಗಳಾಗಿ ಬಂದ್ರೆ ಅವರ ವಧೆಯಿಂದ ದೋಷ ಇಲ್ಲ ಅಂತ ಇದೆ. ಆತತಾಯಿಗಳು ವಧಾರ್ಹರು ಅಂತ ತೀರ್ಮಾನ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಅದರ ಬಗ್ಗೆ ಸ್ಪಷ್ಟವಾಗಿ ಬಂದಿದೆ. ಆತತಾಯಿಗಳನ್ನ ಸಂಹಾರ ಮಾಡೋದ್ರಿಂದ ದೋಷ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಈ ಮಾತನ್ನ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಆದರೂ ಅದನ್ನ ವಧ ಮಾಡದೆ ತಾನೇ ಪ್ರಾಣಾರ್ಪಣವನ್ನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಇದೆ ಅಂತ ಹಾಗೂ ಹೇಳುತ್ತದೆ ಶಾಸ್ತ್ರ. ಆತತಾಯಿಗಳಾಗಿ ಗುರು ಹಿರಿಯರು ಬಂದಾಗ ಅವರ ವಧ ಮಾಡೋದ್ರಿಂದ ದೋಷ ಇಲ್ಲ. ಆದರೂ ವಧ ಮಾಡದೆ ತಾನು ಪ್ರಾಣವನ್ನ ಸಮರ್ಪಣೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಂತಹ ಫಲ ಇದೆ. ಆದ್ರಿಂದ ಈ ಅಂಬರೀಷ ಮಹಾರಾಜ ಏನ್ ಮಾಡಿದ? ಏನೂ ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ. ಒಂದು ಚೂರು ಆ ಕಡೆ ಈ ಕಡೆ ಆ ಜಾಗದಿಂದ ಕದಲಲೇ ಇಲ್ಲ. ತಮಾಪತಂತೀಂ ಜ್ವಲತೀಂ ಅಸಿಹಸ್ತಾಂ ಪದಾಭುವಂ ವೇಪಯಂತೀಂ ಸಮುದ್ವೀಕ್ಷ್ಯ ನ ಚಚಾಲ ಪದಾನ್ ನೃಪಃ ಆದಿಷ್ಟಂ ಭಕ್ತರಕ್ಷಾಯಾಂ ಪುರುಷೇಣ ಮಹಾತ್ಮನಾ ದದಾಹ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹಿಮಿವ ಪಾವಕಃ. ಅಂಬರೀಷ ಮಹಾರಾಜನ ರಕ್ಷಣೆಗೆ ತನ್ನ ಭಕ್ತ ಅಂತ ಪರಮಪುರುಷನಾದಂತಹ ಶ್ರೀಮನ್ನಾರಾಯಣ ಚಕ್ರವನ್ನ ಕಳಿಸಿದ್ದ. ಆ ಚಕ್ರ, ಸುದರ್ಶನ ಚಕ್ರ ಏನಿದೆ, ಅದು ಆ ಕೃತ್ರಿಮ ದೇವತೆಯನ್ನ ಸುಟ್ಟು ಹಾಕಿಬಿಡ್ತು. ಅಂಬರೀಷನ ರಕ್ಷಣೆಗೋಸ್ಕರ ಅಂತ ಅವನಲ್ಲಿ ಯಾವಾಗಲೂ ಆ ಸುದರ್ಶನ ಚಕ್ರ ಇತ್ತು. ಅದು ಈ ಕೃತ್ರಿಮ ದೇವತೆಯನ್ನ ಸುಟ್ಟು ಹಾಕಿಬಿಡ್ತು. ಹೇಗೆ ಅಂದ್ರೆ, ಕಾಡ್ಗಿಚ್ಚು ಆ ಕಾಡಿನಲ್ಲಿ ಇರುವ ಸಿಟ್ಟಾಗಿರುವಂತಹ ಹಾವನ್ನ ಸುಟ್ಟು ಹಾಕುವಂತೆ ಅಂತ. ಕ್ರುದ್ಧಾಹಿಮಿವ ಪಾವಕಃ ಅಂತ. ಭಾರಿ ಸಿಟ್ಟು ಅದಕ್ಕೆ, ಹಾವಿಗೆ. ಆದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟೇ ಸಿಟ್ಟಿದ್ರೂ ಕೂಡ ಕಾಡ್ಗಿಚ್ಚಿನ ಮುಂದೆ ಆ ಹಾವಿನ ರೋಷ ಏನು ನಡೆಯೋದಿಲ್ಲ. ಆ ಕಾಡ್ಗಿಚ್ಚು ಹೇಗೆ ಸಿಟ್ಟಾಗಿರುವಂತಹ ಹಾವನ್ನ ಸುಟ್ಟು ಹಾಕ್ತದೋ ಹಾಗೆ ಇದು ಸುದರ್ಶನ ಚಕ್ರ ಅಂತ ಅನ್ನೋದು ಕಾಡ್ಗಿಚ್ಚಿದ್ದಂತೆ, ಸಿಟ್ಟಾದ ಸರ್ಪದಂತೆ ಇರೋದು ಈ ಕೃತ್ರಿಮ ದೇವತೆ. ಹಾಗಾಗಿ ಕಾಡ್ಗಿಚ್ಚಿನ ಮುಂದೆ ಈ ಸರ್ಪದ ಕೋಪ ಎಲ್ಲ ಏನು ನಡೆಯೋದಿಲ್ಲ. ಹಾಗಾಗಿ ಅಂಬರೀಷನ ರಕ್ಷಣೆಗೋಸ್ಕರ ಕಳಿಸಿರ್ತಕ್ಕಂತಹ ಆ ಸುದರ್ಶನ ಚಕ್ರ ಕಾಡ್ಗಿಚ್ಚು ಸರ್ಪವನ್ನ ಸುಡುವಂತೆ ಆ ಕೃತ್ರಿಮ ದೇವತೆಯನ್ನ ಸುಟ್ಟು ಹಾಕಿಬಿಡ್ತು. ಆದಿಷ್ಟಂ ಭಕ್ತರಕ್ಷಾಯಾಂ ಪುರುಷೇಣ ಮಹಾತ್ಮನ
ದದಾಹ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹಿಮಿವ ಪಾವಕಃ ತದಭಿದ್ರವಮುದ್ವೀಕ್ಷ್ಯ ಸ್ವಪ್ರಯಾಸಂ ಚ ನಿಷ್ಫಲಂ ದುರ್ವಾಸಾ ದುದ್ರುವೇ ಭೀತೋ ದಿಕ್ಷು ಪ್ರಾಣಪರೀಪ್ಸಯಾ. ದುರ್ವಾಸರ ಈ ಒಂದು ಪ್ರಯತ್ನ ಏನಿದೆ ಅದು ನಿಷ್ಫಲವಾಗಿ ಬಿಡ್ತು. ಅವರೇನು ಕೃತ್ರಿಮವನ್ನ ನಿರ್ಮಾಣ ಮಾಡಿದ್ರು ಅದು ಏನೂ ಫಲವನ್ನ ಉಂಟು ಮಾಡಲಿಲ್ಲ. ದರ್ಶಯೇ ಸದ್ಯ ತೇ ದರ್ಶಯೇ ಫಲಂ ಅಂತ ಹೇಳಿದ್ರು ಅವರು. ಕೂಡಲೇ ಅದರ ಫಲವನ್ನು ಇವನಿಗೆ ಇವಾಗಲೇ ತೋರಿಸ್ತೇನೆ ಅಂತ ಹೇಳಿ ಆ ಕೃತ್ರಿಮವನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಅದು ನಿಷ್ಫಲ ಆಗಿ ಹೋಯಿತು. ಏನೂ ಫಲ ಸಿಗಲಿಲ್ಲ ಅವರಿಗೆ, ದುರ್ವಾಸರಿಗೆ. ಚಕ್ರ ಆ ಕೃತ್ರಿಮ ದೇವತೆಯನ್ನ ಸುಟ್ಟು ಹಾಕೋದಷ್ಟೇ ಅಲ್ಲದೆ ತನ್ನ ಕಡೆಗೇನೆ ಓಡಿ ಬರ್ತಾ ಇದೆ. ತಿರುಗಿ ಆ ಸುದರ್ಶನ ಚಕ್ರ ದುರ್ವಾಸ ಮುನಿಗಳ ಕಡೆಗೇನೆ ಓಡಿ ಬರ್ತಾ ಇದೆ. ಅದನ್ನ ನೋಡಿ ಭಯ ಆಗಿಬಿಡ್ತು ದುರ್ವಾಸರಿಗೆ. ಈಗ ಅವರದು ನಿರ್ಮಾಣ ಮಾಡಿದ ಯಾವುದು ಆ ಒಂದು ಕೃತ್ರಿಮವನ್ನ ಸುಟ್ಟು ಹಾಕಿದೆ. ಈಗ ನನ್ನನ್ನು ಸುಡ್ಲಿಕ್ಕೆ ಬರ್ತಾ ಇದೆ ಅಂತ ತಮ್ಮ ಪ್ರಾಣ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಅಂತ ಹೆದರಿ ಓಡಿ ಹೋಗ್ತಾ ಇದ್ದಾರೆ. ದಿಕ್ಕು ದಿಕ್ಕುಗಳಿಗೆ ಓಡಿ ಹೋದ್ರಂತೆ ದುರ್ವಾಸ ಮುನಿಗಳು. ದುದ್ರುವೇ ಭೀತೋ ದಿಕ್ಷು ಪ್ರಾಣ ಪರೀಪ್ಸಯ, ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ದಿಕ್ಕು ದಿಕ್ಕುಗಳಿಗೆ ಓಡಿ ಹೋಗ್ತಾ ಇದ್ದಾರೆ ದುರ್ವಾಸ ಮುನಿಗಳು. ಅದು ಅಟ್ಟಿಸ್ಕೊಂಡು ಬರ್ತಾ ಇದೆ. ತದಭಿದ್ರವಮುದ್ವೀಕ್ಷ ಸ್ವಪ್ರಯಾಸಂ ಚ ನಿಷ್ಫಲಂ ದುರ್ವಾಸಾ ದುದ್ರುವೇ ಭೀತೋ ದಿಕ್ಷು ಪ್ರಾಣ ಪರೀಪ್ಸಯ. ಅಲ್ಲಿಗೆ 37 ಶ್ಲೋಕ ಆಗಿದೆ. ಟೈಮ್ ಆಯ್ತು, ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಗುರುಗಳೇ, ಹಾ, ಇವಾಗ ಇದು ತೀರ್ಥ ತಗೊಂಡ ನಂತರ ಅವನು ನಮಸ್ಕಾರ ಗುರುಗಳೇ. ಸೇವಿಸ್ತಾ ಅಂತ ಅಂದ್ರೆ ಈಗ ತೀರ್ಥ ತಗೋಬೇಕಾದ್ರೂ ಅತಿಥಿಗಳಿಗೆ ಕೊಟ್ಟ ನಂತರ ತಗೋಬೇಕಲ್ವಾ? ಹೌದು. ಈಗ ಪ್ರಾಣ ಸಂಕಟ ಆಗಿದೆ ಅಲ್ಲ, ಅವನಿಗೆ ದ್ವಾದಶಿ ವ್ರತ ಏನ್ ಮಾಡಿದ್ದಾನೆ ಅದನ್ನ ಪರಿಸಮಾಪ್ತಿ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲ ಬ್ರಾಹ್ಮಣರ ಅಪ್ಪಣೆಯನ್ನ ತಗೊಂಡು ತೀರ್ಥವನ್ನ ಪ್ರಾಶನ ಮಾಡಿ ನೀರು ಕುಡುದ ಅಂತ ಇಟ್ಕೊಳ್ಬೇಕು. ಯಾಕೆಂದ್ರೆ ನೀರು ಕುಡಿಬೇಕಾಗಿದ್ರೆ ತೀರ್ಥ ತಗೊಳ್ಳೇಬೇಕು. ಇನ್ನೇನು ಅವ್ರು ಬರ್ತಾರಾದ್ರಿಂದ ತೀರ್ಥವನ್ನ 2 ಪಾಲು ಮಾಡಿ ಅವರಿಗೆ ಕೊಡ್ಲಿಕ್ಕೆ ಅಂತ ಮತ್ತೊಂದು ಕಡೆಯಲ್ಲಿ ಇಟ್ಕೊಂಡು ಇವನು ತಗೊಳ್ಳಿಕ್ಕೆ ಅಂತ ಒಂದು ಬೇರೆ ಅದನ್ನ 2 ಭಾಗ ಮಾಡಿ ಹಾಗೆ ತಗೊಳ್ಳೋ ಪದ್ಧತಿ ಇದೆ. ಹಾಗೆ ಮಾಡಬಹುದು. ತೀರ್ಥವನ್ನ 2 ಪಾಲು ಮಾಡಿ ತೆಗೆದಿಡೋದು. ಬೇರೆ ನೈವೇದ್ಯಕ್ಕೋ ಇದಕ್ಕೋ ಅಂತನೂ ಮಾಡೋ ಪದ್ಧತಿ ಇದೆ. ಹಾಗೆ 1 ಪಾಲು ತೆಗೆದಿಟ್ಟು ಮತ್ತೊಂದು ಪಾಲನ್ನ ತಗೊಂಡು ಮಾಡೋಂಥ ಪದ್ಧತಿ. ಈಗ ತಮ್ಮ ತಪಶಕ್ತಿಯನ್ನ ದುರ್ವಾಸರು ಅವರ ಸಿಟ್ಟಿನಿಂದ ಇದರಿಂದ ಕಳ್ಕೋತಾರಲ್ವಾ ಅದನ್ನ? ಆಕ್ಚುಲ್ ಆಗಿ ಸಿಟ್ಟು ಅದು ಮಾಡಬಾರ್ದು ಅಂತಲ್ವಾ ಇರೋದು ಅವರ ಋಷಿ ಮುನಿಗಳು? ಹೌದು ಹೌದು. ಹಾಗೆಲ್ಲ ಯಾವುದೇ ಋಷಿ ಮುನಿಗಳು ಕೂಡ ಅಷ್ಟು ಸುಲಭವಾಗಿ ತಮ್ಮ ತಪಸ್ಸನ್ನ ಯಾರು ಕಳ್ಕೊಳ್ಳೋದಿಲ್ಲ. ಹೌದು. ಇದು ರುದ್ರದೇವರು ಏನಂದ್ರೆ ಇದು ಜಗನ್ನಾಟಕ ಸೂತ್ರಧಾರ ಅವನೇ ಅವರಿಂದ ಆಡ್ಸಿದ್ದು ಅಂತ ಅನ್ಕೋಬೇಕಷ್ಟೆ. ಹೌದು. ಅಲ್ಲ, ಇದಕ್ಕೆ ಅದೇ ಭಗವಂತನ ಸಂಕಲ್ಪದಂತೆ ಅವರು ಮಾಡಿದ್ದಾರೆ. ಇದ್ರ ಹಿಂದೆ ಮುಂದೆ ಬರುತ್ತೆ, ವಿಷಯ ಬರುತ್ತೆ. ಇದರ ಹಿಂದೆ ಅಂಬರೀಷನ ಭಕ್ತಿ ಜಗತ್ತಿಗೆ ಪ್ರಚಾರ ಮಾಡಬೇಕು, ಅದು ಉದ್ದೇಶ. ಭಕ್ತ ಅಂಬರೀಷ ಅನ್ನೋನು ಒಬ್ಬ ಭಕ್ತ. ಅವನು ದುರ್ವಾಸ ಮುನಿಗಳಿಗೂ ಕೂಡ ಭಕ್ತನೇ. ಅವರು ಪರಮ ವೈಷ್ಣವರು. ದುರ್ವಾಸರು ರುದ್ರಾಂಶ ಸಂಭೂತರು. ಹಾಗಾಗಿ ಅವರಿಗೆ
ಗೊತ್ತು ಇವನು ವಿಷ್ಣು ಭಕ್ತ, ಇವನ ವಿಷ್ಣು ಭಕ್ತಿಯನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಬೇಕು, ಜಗತ್ತಿನಲ್ಲಿ ಎಲ್ರಿಗೂ ತೋರಿಸಿಕೊಡಬೇಕು ಅನ್ನೋದು ಉದ್ದೇಶದಿಂದ ಅವರು ಮಾಡಿದ್ದಾರೆ. ಭಗವತ್ ಕಾರ್ಯದಲ್ಲಿ ಅದು ಅವರು ಒಂದು ಪಾಲು, ಅದರಿಂದ ದೇವ್ರ ಅವರಿಗೆ ಸಂಕಲ್ಪ. ಪಾಪ ಏನು ಬಂದಿಲ್ಲ. ಹಾ ಭಗವಂತನ ಕಾರ್ಯದಲ್ಲಿ ಅವರು ಒಂದು ಭಾಗಿ ಅಷ್ಟೆ. ಸರಿ ಗುರು. ದೇವ್ರ ಸಂಕಲ್ಪ ಇರೋದಲ್ಲ. ಹೌದು, ಭಗವಂತನ ಇಚ್ಛಾ ಪ್ರಕಾರನೇ ಮಾಡಿರ್ತಾರೆ. ಮಾಡುತ್ತಾರೆ ಅಷ್ಟೇ. ಊಟ ಚೆನ್ನಾಗಿತ್ತು ಆಚಾರ್ಯ. ಹರೇ ನಮಃ. ಅರೇನು